ಈ ಪ್ರಕಾರವಾಗಿ ಹಿರೇ ಉಜ್ಜಯಿನಿಯ 18 ಮಂದಿಯ ದಂಡನಾಯಕ ಹಿರಿಯಪ್ಪನು ರಂಗಾಪುರಕ್ಕೆ ಮುತ್ತಿಗೆ ಹಾಕಿ ಶಿವಶರಣ ಸಿದ್ದರಾಮಯ್ಯ, ಸಿದ್ದಮ್ಮ, ಪಟ್ಟದ ಪೂಜಾರಿ ನಿಂಗಯ್ಯ, ವಿದ್ವಾಂಸ ಗಿರಿಯಪ್ಪ, ಹಿರಿಯರಾದ ರಾಜಪ್ಪ, ಗುಂಡಜ್ಜನನ್ನು ಸೆರೆ ಹಿಡಿದು ಲಿಂಗದ ಮಹಿಮೆ ತಿಳಿದಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯ ಸಿದ್ದಮ್ಮನವರ ಹೆಣ್ಣು ಮಕ್ಕಳಲ್ಲಿ ಒಬ್ಬರನ್ನು ಕೊಡಬೇಕೆಂದು ಆಗ್ರಹಿಸಲು ಪ್ರಮುಖರೆಲ್ಲರೂ ಲಿಂಗಯ್ಯ ಹೇಳಿದ್ದಂತೆ ಹಿರಿಯಪ್ಪನಿಗೆ ಲಕ್ಕಮ್ಮನನ್ನು ಕೊಡುವುದಾಗಿ ತೀರ್ಮಾನಿಸಿ, ನಿಂಗಮ್ಮನ ವಿವಾಹದ ದಿನವೇ ನಿಮ್ಮ ಮದುವೆ ನಡೆಯುವುದೆಂದು ಒಪ್ಪಿಗೆ ಕೊಡುವ ಸಮಯಕ್ಕೆ ಸರಿಯಾಗಿ ಗೆಜ್ಜೆ ಕಟ್ಟಿದ್ದ ಎತ್ತಿನ ಬಂಡಿಯು ಸಿದ್ದರಾಮಯ್ಯನವರ ಮನೆ ಬಳಿ ನಿಂತಿತು. ಶರಣರನ್ನು ಕಂಡು ದಂಪತಿಗಳು ಆದರದಿಂದ ಒಳೆಯ ಕರೆದೊಯ್ದು ಪಾನಕ ಫಲಹಾರ ನೀಡಿ ಭೋಜನಕ್ಕೆ ಸಿದ್ಧತೆ ಮಾಡುತ್ತಿದ್ದಾರದಂತನೇ ಇವರನ್ನೆಲ್ಲ ಬಂಧಿಸಿ ನಿಲ್ಲಿಸಿದರೆ ಅಷ್ಟರಲ್ಲಿ ಉಜ್ಜಯಿನಿಯ ನಗರದಿಂದ ಗಾಡಿ ಕಟ್ಟಿಕೊಂಡು ಶಿವಶರಣ, ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರು ಕುಟುಂಬ ಸಮೇತ, ಪರಿವಾರದ ಸಮೇತ, ಊರು ಗೌಡರು ಮುತ್ತೈದರೆಲ್ಲ ಸೇರಿ ಬಂದರು. ಎಲ್ಲಿಗೆ ಬಂದಿದ್ದಾರೆ? ರಂಗಾಪುರಕ್ಕೆ ಬಂದು ಇವರ ಮನೆ ಮುಂದೆ ಗಾಡಿ ನಿಲ್ತು. ಆಗ ಹಿರಿಯಪ್ಪ ಇದ್ನಲ್ಲ, ದಂಡನಾಯಕ, ಇವನ್ನೆಲ್ಲ ಸೆರೆ ಹಿಡಿದಿದ್ನಲ್ಲ, ಅವರು ಒಪ್ಕೊಂಡ್ರು. ಹೌದು, ಲಿಂಗ ಹೇಳಿದೆ, ನಿನಗೆ ನಾವು ಹೆಣ್ಣು ಕೊಡ್ತೀವಿ, ಲಕ್ಕಮ್ಮನ ಕೊಟ್ಟು ಮದುವೆ ಮಾಡ್ತೀವಿ. ಮಾಡೋದಕ್ಕೆ ಮೊದಲು ಹಿರೇ ಉಜ್ಜಯಿನಿಯ ನಗರದಿಂದ ಶಿವಶರಣರು ಬರ್ತಾರೆ. ನಿಂಗಮ್ಮನ ಮದುವೆಯ ದಿನ ನಿನಗೂ ನಾವು ಮದುವೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಬಿಟ್ರು. ಆ ಮಾತಿಗೆ ಒಪ್ಪಿದ ಹಿರಿಯಪ್ಪ ಇವ್ರನ್ನೆಲ್ಲ ಬಿಟ್ಟಾದ್ಮೇಲೆ ಅಷ್ಟರಲ್ಲೇ ಇವ್ರ ಗಾಡಿ ಬಂದು ಅವ್ರ ಮನೆ ಮುಂದೆ ನಿಂತಿದೆ. ಕಂಡ ಶಿವಶರಣನನ್ನು ಹೇಳಿತ್ತಲ್ಲ ಲಿಂಗ, ಅವ್ರನ್ನ ಆದರದಿಂದ ಸಂತೋಷದಿಂದ ಬರಮಾಡಿಕೊಂಡು ಸ್ವಾಗತ ಮಾಡಿ ಮನೆಗೆ ಕೂರಿಸ್ಕೊಂಡ್ರು. ಮಾತಾಡಿ ಬೂರಿ ಭೋಜನ ಸಿದ್ಧಪಡಿಸಿ ಸಿಹಿ ತಿಂಡಿಯ ತಯಾರಿಸಿ ಶಿವಶರಣರ ಕರೆಯೋತಿರುವಾರು ಆ ಶಿವನ ಭಕ್ತರು ವಿನಯದಿಂದ ಬಡಿಸೋತಿರುವಾರು. ಹೆಣ್ಣು ಕೇಳಲು ಬಂದಂಥ ಪರಿವಾರವನ್ನು ಕಂಡು ಸಂತೋಷದಿಂದ ಮನೆಗೆ ಕರೆದು ಭೂರಿ ಭೋಜನಗಳನ್ನೆಲ್ಲ ಸಿದ್ಧಪಡಿಸಿ ಸಿಹಿ ತಿಂಡಿಯನ್ನೆಲ್ಲ ಮಾಡಿ ಎಲ್ಲರೂ ಊಟಕ್ಕೆ ಬನ್ನಿರಿ ಅಂತ ಕರೆದು ಶಿವಶರಣ ಸಿದ್ಧಲಿಂಗಪ್ಪ, ಸತಿಯಾದ ಗಂಗಮ್ಮನವರು, ಗೌಡ ಪೂಜಾರಿ ಜೊತೆಗೆ ಕುಳಿತಾರು. ಆ ಶರಣರು ಸೇರಿ ತೃಪ್ತಿಯಿಂದ ಭಕ್ಷವ ಸವಿದಾರು. ನಮಗೂ ಕರೆದಿದ್ರು ನಾವು ಹೋಗ್ತಿದ್ದವಲ್ಲ. ಎಲ್ಲರಿಗೂ ಸಿಹಿ ತಿಂಡಿಯನ್ನು ಮಾಡಿದ್ದಾರೆ, ಭೂರಿ ಭೋಜನಗಳನ್ನು ತಯಾರಿಸಿದ್ದಾರೆ, ಒಬ್ಬಟ್ಟು ಎಲ್ಲವನ್ನು ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಕರೆದು ಊಟಕ್ಕೆ ಬಡಿಸವ್ರೆ. ಗೌಡ ಪೂಜಾರಿ ಜೊತೆಯಲ್ಲಿ ಕುಳಿತು ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರು ಕೂಡ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟವನ್ನು ಮಾಡಿದ್ದಾರೆ. ಕನ್ಯೆಯಾದ ನಿಂಗಮ್ಮನವರು ತಟ್ಟೆಯಲ್ಲೇ ವೀಳ್ಯವ ತಂದು ಶಿವಶರಣರ ಮುಂದೆ ನಿಂತಾಳು. ಆ ಮಹಾತಾಯಿ ದೇವಿಯಂತೆ ಕಾಣುತ್ತಿರುವಳು. ಊಟವನ್ನು ಬಡಿಸುತ್ತಿರುವಾಗ ವಧು ಅಂದರೆ ನಿಂಗಮ್ಮ ಆ ಹೆಣ್ಣು ಒಂದು ತಟ್ಟೆಯಲ್ಲಿ ಎಲೆ, ಅಡಿಕೆ, ತಾಂಬೂಲವನ್ನೆಲ್ಲ ಇಟ್ಕೊಂಡು ಈ ಊಟ ಮಾಡತಕ್ಕಂಥ ಊಟವಾದ ಮೇಲೆ ಸಭಿಕರ ಬಂದು ತಂದು ನಿಂತಿದ್ದಾಳೆ. ಯಾವ ರೀತಿ ಕಾಣ್ತಾವಳಪ್ಪ ಅಂದರೆ
ಸಾಕ್ಷಾತ್ ದೇವಿನೇ ಧರೆಗಿಳಿದು ಬಂದಿದ್ದಾಳೋ ಏನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ಲಂತ. ಕಾಂತಿಯುಳ್ಳ ಮುಖವ ಕಂಡು ಕಣ್ಣುಗಾಳೋ ಮಂಜಾಗಿರಲು ಚಿಕಿತಗೊಂಡು ಬೇಡೋ ತಿರುವಾರು ಆ ಶರಣರಾಗ ಶಿವನ ಭಕ್ತರು ಕೇಳುತ್ತಿರುವಾರು. ನಿಂಗಮ್ಮನನ್ನು ಕಂಡ ತಕ್ಷಣ ಕಣ್ಣುಗಳು ಮಂಜಂತಾಗಿದೆ ಶಿವಶರಣರಿಗೆ. ಎಂಥ ಸ್ವರೂಪ, ಎಂಥ ಪೂರ್ಣ ಕಳೆ! ಇವಳು ಸಾಕ್ಷಾತ್ ಪಾರ್ವತಿ ದೇವಿನೇ. ಅವಳೇ ಆ ಅವತಾರದ ಬಂದವಳೆ. ಸಾಕ್ಷಾತ್ ಪಾರ್ವತಿ ದೇವಿ ಕಣ್ಣು ಕಾಣ್ತಾಳಲ್ಲ ಅಂತ ಹೇಳಿ ಮಂಜಿನಂತಲೂ ಕೇಳ್ತಾ ಇದ್ದಾರೆ. ನಿಮ್ಮ ಮಗಳ ನಿಂಗಮ್ಮನನ್ನು ಮನಸಾರೆ ಒಪ್ಪಿದ್ದೇವೆ. ಅಲ್ಲ, ಒಪ್ಪಬಾರ್ದು. ಅಷ್ಟು ಚೆನ್ನಾಗಿರೋ ಹೆಣ್ಣು ಯಾರು ಕೈ ಬಿಡ್ತಾರೆ ಹೇಳು? ನಿಮ್ಮ ಮಗಳ ನಿಂಗಮ್ಮನನ್ನು ಮನಸಾರೆ ಒಪ್ಪಿದ್ದೇವೆ. ಹಿರೇಲಿಂಗಗೆ ಕೊಡಬೇಕೆಂದಾರು ಆ ಶರಣರಾಗ ಕನ್ಯಾದಾನ ಮಾಡಿರೆಂದಾನು. ನೋಡಪ್ಪ, ನಿನ್ನ ಮಗಳನ್ನು ಮನಸಾರೆ ನಾವು ಒಪ್ಪಿದ್ದೀವಿ. ನನ್ನ ಮಗನಾದ ಹಿರೇಲಿಂಗನಿಗೆ ನಾವು ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಆದ್ದರಿಂದ ನೀವು ಕನ್ಯಾದಾನ ಮಾಡಿ ಅಂತ ಹೇಳಿ ಸಿದ್ಧಲಿಂಗಪ್ಪ ಮತ್ತು ಶಿವಶರಣೆ ಗಂಗಮ್ಮ ಸಿದ್ದರಾಮಯ್ಯ ಮತ್ತು ಸಿದ್ದಮ್ಮನನ್ನು ಕೇಳಿಕೊಂಡ್ರು. ಆಗ ಶಿವಭಕ್ತ ಸಿದ್ದರಾಮಯ್ಯ ಸಿದ್ದಮ್ಮನವರಾಗ ಶಿವಭಕ್ತ ಸಿದ್ದರಾಮಯ್ಯ ಸಿದ್ದಮ್ಮನವರಾಗ ಮಗಳ ಮದುವೆಗೆ ಒಪ್ಪಿಗೆ ಕೊಟ್ಟಾರು. ಎಲ್ಲರೂ ಸೇರಿ ಮದುವೆ ಮಾಡಲು ನಿಶ್ಚಯಿಸಿದರು. ಅಂದರೆ ಅಲ್ಲಿ ಕುಳಿತಿದ್ದ ಪರಿವಾರವಲ್ಲ ತೀರ್ಮಾನಿಸಿ ಹಿರೇಲಿಂಗನಿಗೆ ನಿಂಗಮ್ಮನನ್ನು ಕೊಟ್ಟು ಮದುವೆ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿಬಿಟ್ಟು ಈ ಪ್ರಕಾರವಾಗಿ ರಂಗಾಪುರ ಗ್ರಾಮದಲ್ಲಿ ವರನ ಕಳೆಯವರಾದ ಹುಚ್ಚನು ಮಲ್ಲಯ್ಯ ದೈವವಾಣಿಯನ್ನು ಹೇಳುತ್ತಿದ್ದ ಚಿಕ್ಕಮಾಳಯ್ಯ, ಉಜ್ಜಿನಿ ಸಿದ್ದೇಶ್ವರನ ಪೂಜಾರಿ ಗುಂಡಯ್ಯ, ಶಿವಶರಣರಾದ ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರು, ವಧುವಿನ ಕಡೆಯವರಾದ ಪಟ್ಟದ ಪೂಜಾರಿ ನಿಂಗಯ್ಯ, ವಿದ್ವಾಂಸ ಗಿರಿಯಪ್ಪ, ನಾಡಗೌಡರಾದ ರಾಜಪ್ಪ ಕೂಡಿ ಚರ್ಚಿಸಿ ಶುಕ್ರವಾರದ ದಿನ ಉಜ್ಜಯಿನಿಯಲ್ಲಿ ಮದುವೆ ಮಾಡಲು ನಿಶ್ಚಯಿಸಿದರು. ಅದೇ ದಿನ ಎಲ್ಲರೂ ಸೇರಿ ಹಿರಿ ಉಜ್ಜಯಿನಿಯ 18 ಮಂದಿಯ ದಂಡನಾಯಕನಾದ ಹಿರಿಯಪ್ಪನಿಗೆ ಲಕ್ಕಮ್ಮನನ್ನು ಕೊಟ್ಟು ದೇವಾಲಯದಲ್ಲಿ ಮದುವೆ ಮಾಡಿಕೊಡಲು ಒಪ್ಪಿದರು. ಹರ್ಷಚಿತ್ತರಾದ ಶಿವಶರಣ, ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರು ಮಗನ ಮದುವೆಗೆ ಸಕಲ ಸಿದ್ಧತೆಯನ್ನು ಮಾಡುತ್ತಿದ್ದಾರದಂತೆಯೇ. ಮದುವೆ ಸಿದ್ಧತೆ ಹೇಗೆ ನಡೀತಾ ಇದೆ ಅಂದರೆ, ಚಪ್ರ ಹಾಕ್ಬೇಕಲ್ಲ, ನೋಡಿ ಅದು ಹೆಂಗೆ ಮಾಡ್ತಾರೆ. 16 ಕುಂಭದಲ್ಲಿ ಚದುರ ಚಪ್ಪರ ನಡುವೆ ಮದನಹಾರ ಮಂಟಪವು ಮುದದಿಂದ ರಚಿಸಿ ದೃಷ್ಟಿಗಾಚ್ಚರಿಯಾದ ಪಟ್ಟಾವಳಿ ಚಪ್ಪರಕ್ಕೆ ಕಟ್ಟಿದರು ಮೇಲ್ಕಟ್ಟು. ಅಷ್ಟಾದಿಕ್ಕಿನಲ್ಲಿ 8 ಮೂಲೆಗಳದ್ದು ಚಪ್ಪರವನ್ನು ಹಾಕಿ ಶೃಂಗಾರ ಮಾಡಿ
ಮದನಹರ ಮಂಟಪ ಕಂಗೊಳಿಸ್ತಾ ಇದೆಯಂತೆ. ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ. ಹತ್ತಿ ಕಳ್ಳಿಯ ತಂದು ಚಪ್ಪರಕ್ಕೆ ಇಟ್ಟರು, ಕರಿಯ ಕಂಬಳಿ ಮೇಲೆ ಕರಗ ಇಟ್ಟರು. ಅದು ಕುಲಪದ್ಧತಿಯಂತೆ ಕರಿಯ ಕಂಬಳಿಯನ್ನು ಹಾಕಿ ಕರಗವನ್ನು ಪೂಜಿ ಆ ಕರಗವನ್ನು ಕಂಬಳಿಯ ಮೇಲೆ ಇಟ್ಟಿದ್ದಾರೆ. ಪೂಜಾರಿ ಗುಂಡಯ್ಯ ಹಾಲು ಕರಗ ಪೂಜಿಸಿದನು, ಪೂಜಾರಿ ಗುಂಡಯ್ಯ ಹಾಲು ಕರಗ ಪೂಜಿಸಿದನು, ಹುಚ್ಚನು ಮಲ್ಲಯ್ಯನು ಮಂತ್ರ ಪಠಿಸಿದನು. ಈ ಹುಚ್ಚನು ಮಲ್ಲಯ್ಯ ಅಂದರೆ ಯಾರು ಗೊತ್ತಾ? ನನ್ನ ಮುತ್ತಾತ. ಅವರಿವತ್ತು ದೇವರಾಗಿದ್ದಾರೆ. ಅವರನ್ನು ದೇವರಾಗಿ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ವಿ. ಆ ದಿನ ಈ ಹುಚ್ಚನು ಮಲ್ಲಯ್ಯ ಮದುವೆಯ ಮಂಟಪದಲ್ಲಿ ಮಂತ್ರಗಳನ್ನು ಹೇಳ್ತಾ ಇದ್ದನಂತೆ. ಶೃಂಗಾರವಾಗಿಯದು ಮದುವೆಯ ಮಂಟಪವೋ, ಎಂಪಾದ ವಾದ್ಯಗಳು ಮೂಡಿ ಬರುತ್ತಿರಲು. ಮದುವೆ ಅಂದ್ರೆ ಸಂಭ್ರಮ, ಸಂಭ್ರಮ ಅಂದರೆ ವಾದ್ಯ ಗೋಷ್ಠಿಗಳೆಲ್ಲ ಇದ್ದೇ ಇರುತ್ತಲ್ಲ, ಇಂಪಾದ ಗಾನ ಕೇಳಿ ಬರ್ತಾ ಇದೆಯಂತೆ. ಆ ಸಮಯಕ್ಕೆ ಸರಿಯಾಗಿ ಮಾಯಾವೇಷದಲ್ಲಿ ದಿವಿಜರೆಲ್ಲರೂ ಇರಲು, ಯತಿಯ ರೂಪದಲ್ಲಿ ನಾರದರು ಬರಲು. ಮದುವೆ ಅಂದರೆ ನೆಂಟರು ಇಷ್ಟರು ಬಂಧು ಬಳಗ ಎಲ್ಲರೂ ಸೇರ್ಬೇಕಲ್ವಾ. ಅದ್ರ ಜೊತೆಗೆ ಇವರು ಮದುವೆಗೆ ದೇವತೆಗಳೆಲ್ಲ ಬಂದ್ಬಿಟ್ಟವರಂತೆ. ಅಷ್ಟೇ ಅಲ್ಲ, ಮಾಯಾವೇಷದಲ್ಲಿ ಯತಿಯ ರೂಪವನ್ನು ತಾಳ್ಕೊಂಡು ನಾರದರು ಕೂಡ ಬಂದಿದ್ದಾರೆ. ಮಂತ್ರಗಳು ಪಠಿಸಿರಲು, ಅಕ್ಷತೆಯು ಬೀಳುತ್ತಿರಲು, ಹಿರಿಯರೆಲ್ಲರೂ ಕೂಡಿ ಕ್ಷೀರ ಸುರಿದಿರಲು. ಮದುವೆಯ ಮಂಟಪದಲ್ಲಿ ಜನವೋ ಜಂಗುಳಿ ಸಮಾರಂಭ ನಡೀತಾ ಇದೆ. ಹೆಣ್ಣು ಗಂಡುಗಳನ್ನು ಕೂರಿಸಿದ್ದಾರೆ. ಎಲ್ಲರೂ ಅಕ್ಷತೆಯ ಕಾಳನ್ನು ಹಾಕಿ ಹೆಣ್ಣು ಗಂಡಿನ ಕೈಯಲ್ಲಿರ್ತಕ್ಕಂಥ ಇದ್ರ ಮೇಲೆ ಹಾಲನ್ನು ಕ್ಷೀರವನ್ನು ಸುರಿದಿದ್ದಾರೆ. ಪುರಜನರೆಲ್ಲರೂ ಸೇರಿ ಶುಭವ ಕೋರುತ್ತಲಿರಲು, ದೇವದುಂದಿ ಬೈಗಾಳು ಮಳಗೊತ್ತಲಿರಲು. ದೇವದುಂದುಬಿಗಳಿ ದೇವಾನುದೇವತೆಗಳೆಲ್ಲ ಪುಷ್ಪವನ್ನು ಸುರಿಸ್ತಾವ್ರಂತೆ. ಹೆಣ್ಣು ಗಂಡಿನ ಮೇಲೆ ಹೂವಿನ ಮಳೆಯನ್ನು ಕರೀತಿದ್ದಾರೆ. ಪುರಜನರಲ್ಲೂ ಸೇರಿ ಹಾಲು ನೀರು ಬಿಟ್ಟು ಶುಭ ಕೋರಿ ದಂಪತಿಗಳಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಹಿರಿಯರ ಅಣತಿಯಂತೆ ಮದುವೆಯು ನಡೆಯಲು, ಬಾಳ ಸಂಗಾತಿಗಳು ಹರುಷಗೊಂಡಿರಲು. ಇಲ್ಲಿ ಹೆಣ್ಣು ಗಂಡು ಮದುವೆ ಆದಮೇಲೆ ಅವರಿಗೆ ಸಂಭ್ರಮವೇ ಸಂಭ್ರಮ, ಸಂತೋಷವೇ ಸಂತೋಷ, ಉಲ್ಲಾಸವೇ ಉಲ್ಲಾಸ. ಅವರು ಸಂತೋಷ ಕಾಲ ಕಾಳಿತವ್ರೆ. ಹಿರಿಯರೆಲ್ಲ ಸೇರಿ ಹೆಣ್ಣು ಗಂಡಿಗೆ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಬೋರಿ ಭೋಜನವೆಲ್ಲ ತಿಂದ್ಕೊಂಡು ಅವರ ಅರಿಕೆಲ್ಲ ಹೊರಟ್ಬಿಟ್ಟಾರೆ. ಮದುವೆ ಆಗೋಗಿದೆ. ಯಾರ್ಯಾರಿಗಾಗಿದೆ ಮದುವೆ? ಯಾರ್ಯಾರಿಗಾಗಿದೆ ಹೇಳಿ? ಹಿರೇಲಿಂಗ ಮತ್ತು ನಿಂಗಮ್ಮನಿಗೆ ಮದುವೆ ಆಗೋಯ್ತು.